ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ತುಂಬಾ ರುಚಿಕರವಾಗಿರುವಂತಹ ಫ್ರೆಶ್ ಹಾಲಿನಿಂದ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯಲ್ಲಿ ಕರು ಹಾಕಿತ್ತು. ಕರು ಹಾಕಿದ ದಿವಸ ನಾವು ಗಿಣ್ಣನ್ನು ಮಾಡೋದಿಲ್ಲ. ಹಾಗೆ ಕರು ಹಾಕಿದ ಮಾರನೇ ದಿವಸ ಗಿಣ್ಣನ್ನು ಮಾಡ್ಕೋತೀವಿ. ಅದರಲ್ಲೂ ಕೂಡ ಸ್ಟೀಮ್ ಮಾಡಿರುವಂತಹ ಗಿಣ್ಣನ್ನು ಮಾಡೋದು ತುಂಬಾ ಕಡಿಮೆ. ನನ್ನ ಮಗ ಇಷ್ಟಪಟ್ಟ ಅಂತ ಸ್ವಲ್ಪ ಅವನಿಗೆ ಮಾಡಿಕೊಟ್ಟಿದ್ದೆ. ಹಾಲು ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಕುದಿಸ್ಕೊಂಡ್ರೆ ಆಯಿತು. ಈ ಥರ ಗಿಣ್ಣು ರೆಡಿಯಾಗುತ್ತೆ. ನಮ್ಮ ಮನೆಯಲ್ಲಿ ಆ ಥರ ಗಿಣ್ಣು ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಡಿಫ್ರೆಂಟಾಗಿ ಗಿಣ್ಣನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನೂ ಹಾಕೋದಿಲ್ಲ, ಹಾಲು ಮತ್ತು ಬೆಲ್ಲ ಅಷ್ಟೇ ಹಾಕೋದು. ಆದರೆ ಸ್ಟೀಮ್ ಮಾಡೋದಿಲ್ಲ, ಹಾಗೆಯೇ ಕುದಿಸ್ಕೊಳ್ಳೋದು. ನಾನೀಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ಫ್ರೆಶ್ ಆಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಆಗಿಂದಾಗಲೇ ಕರ್ಕೊಂಡು ಬಂದಿರುವಂತಹ ಹಾಲು, ಸ್ವಲ್ಪ ಬಿಸಿ ಬಿಸಿನೇ ಇರುತ್ತೆ. ಕರೆದಿದ ತಕ್ಷಣ ಈಗ ಹಾಕಿ ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ. ನೋಡಿ, ಈ ಥರ ನೊರೆ ನೊರೆ ಇದೆ. ನೊರೆ ಹಾಲನ್ನೇ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೂಡ ನೀರನ್ನೆಲ್ಲ ಸೇರಿಸ್ಕೋಬಾರ್ದು. ಈಗ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಸಿಹಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಆದರೆ ತುಂಬ ಸ್ವೀಟ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನಾವು ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಬೆಲ್ಲನ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇಷ್ಟ ಹಾಲಿಗೆ ಸುಮಾರು 1.5 ಲೀಟರ್ಗಿಂತನೂ ಸ್ವಲ್ಪ ಜಾಸ್ತಿನೇ ಇದೆ ಹಾಲು. ಅಷ್ಟು ಹಾಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಈ ಥರ ಮಾಡಿಕೊಂಡು ಇದನ್ನ ಸ್ಟೀಮ್ ಕೂಡ ಮಾಡ್ಕೋಬೋದು. ಆದರೆ ನಮ್ಮ ಮನೆಯಲ್ಲಿ ಸ್ಟೀಮ್ ಮಾಡ್ಕೊಂಡಿರುವಂತಹ ಗಿಣ್ಣು ಹೆಚ್ಚಿನದಾಗಿ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ಏನು ಕೂಡ ಹಾಕಬಾರ್ದು. ಏನಾದರೂ ಹಾಕಿದರೆ ಒಂಥರ ಗಿಣ್ಣಿನ ಫ್ಲೇವರೇ ಹೋಗಿಬಿಡುತ್ತೆ. ಹಾಗೆಯೇ ಇದನ್ನ ಕುದಿಸ್ಕೋಬೇಕು. ಈಗ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದನ್ನ ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕಾಗತ್ತೆ. ಸುಮಾರು 10 ರಿಂದ 15 ನಿಮಿಷಕ್ಕೆಲ್ಲ ಚೆನ್ನಾಗಿ ಇದು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಒಂದು 5 ನಿಮಿಷಕ್ಕೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಬಿಟ್ಕೊತಾ ಇದೆ. ಇವಾಗ್ಲೂ ಕೂಡ ತಿನ್ಬೋದು. ಇದನ್ನ ಸೋಸ್ಕೊಂಡು ಹಾಗೆಯೇ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ, ಈ ಬೆಲ್ಲದ ನೀರು ಪೂರ್ತಿಯಾಗಿ ಆರೋ ತನಕನೂ ಕುದಿಸ್ಕೊಂಡು ಇದನ್ನ ತಿನ್ಬೋದು. ಆಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸುಮಾರು ಕರು ಹಾಕಿದ 8 ದಿವಸಕ್ಕೆಲ್ಲ ಈ ರೀತಿಯಾಗಿ ಗಿಣ್ಣಾಗುತ್ತೆ. ಆಮೇಲೆ ಸ್ವಲ್ಪ ಗಿಣ್ಣಾಗೋದು ಕಡಿಮೆನೇ, ಅಷ್ಟೊಂದು ಚೆನ್ನಾಗಾಗಲ್ಲ ಗಿಣ್ಣು. ಕುಡಿಯೋ ಗಿಣ್ಣು ಬೇಕಾದರೆ ಆಗುತ್ತೆ, ಈ ಥರ ಗಟ್ಟಿ ಗಿಣ್ಣಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಈಗ ಗಟ್ಟಿ ಆಗ್ತಾ ಇದೆ. ಈಗ ಇದು ಪೂರ್ತಿಯಾಗಿ ನೀರು ಆರೋ ತನಕನೂ ಇದನ್ನ ಕುದಿಸ್ಕೋಬೇಕಾಗತ್ತೆ. ಈ ಥರ ತಿರ್ಸ್ಕೊತಾನೆ ಇರಬೇಕು. ಸುಮಾರು ಒಂದು 10 ರಿಂದ 15 ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಈಗ ಸ್ವಲ್ಪ ಅಷ್ಟೇ ನೀರು ಉಳ್ಕೊಂಡಿದೆ. ಈ ಥರ ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತಿನ್ನೋದಕ್ಕೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆನಲ್ಲೂ ಕೂಡ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಸಕ್ಕರೆನಲ್ಲಿ ಮಾಡೋದಾದರೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲದಲ್ಲೇ ಮಾಡ್ಕೊಳ್ಳೋದು ಅನ್ನೋ ಹಾಗಿದ್ರೆ ಈ ರೀತಿಯಾಗಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಲ್ಲದಲ್ಲಿ ಈ ರೀತಿಯಾಗಿ ಗಿಣ್ಣನ್ನು ಮಾಡಿಕೊಂಡ್ರೆ. ಹಾಗೆ ಈ ಥರ ಗಟ್ಟಿ ಮಾಡಿಟ್ಕೊಂಡ್ರೆ ಸುಮಾರು 2 ತಿಂಗಳ ತನಕನೂ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ಇಲ್ಲ, ಹೊರಗಡೆನೇ ಇಟ್ಟು ತಿನ್ನೋದಾದರೆ 1 ವಾರ ತನಕ ಇಟ್ಕೊಂಡು ತಿನ್ಬೋದು. ಈ ಥರ ಪೂರ್ತಿಯಾಗಿ ನೀರಿನ ಅಂಶನ ಆರಿಸ್ಕೊಂಡು ಗಟ್ಟಿ ಮಾಡಿಟ್ಕೊಂಡ್ರೆ ನೋಡಿ, ಈಗ ತುಂಬಾ ರುಚಿಯಾಗಿರುವಂತಹ ಗಿಣ್ಣು ರೆಡಿಯಾಗಿದೆ. ನೀರು ಕೂಡ ಪೂರ್ತಿಯಾಗಿ ಆರ್ಕೊಂಡಿದೆ. ಈ ಥರ ಮಾಡಿಕೊಂಡು ಇದನ್ನ ತಿನ್ಕೋತೀವಿ ಅಷ್ಟೇ. ಇದಕ್ಕೆ ಏನು ಹಾಕೋದಿಲ್ಲ, ಹಾಲು ಮತ್ತು ಬೆಲ್ಲ ಅಷ್ಟೇ. ಈ ಥರ ಸಖತ್ತಾಗಿರುವಂತಹ ಗಿಣ್ಣು ರೆಡಿಯಾಗಿದೆ. ಈ ಥರ ಫ್ರೆಶ್ ಹಾಲು ಸಿಕ್ಕಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಂದರೆ ಸಖತ್ತಾಗಿತ್ತು. ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.